ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಗ್ರಹಗತಿಯ ದೃಷ್ಟಿಯಿಂದ ಈ ದಿವಸ ಬಹಳ ಮಂಗಳಕರವಾದಂತಹ ದಿವಸ ಅಂತ ಹೇಳಬೇಕಾಗತ್ತೆ. ವೃತ್ತಿ ಅಥವಾ ಕೆಲಸ ಉದ್ಯೋಗ ಇಲ್ಲಿ ಸಮಾಧಾನ ಇಲ್ಲ ಅಂತ ಆದರೆ ಅದರ ಬದಲಾವಣೆಗೆ ಚಿಂತನೆಯನ್ನು ನಡೆಸ್ತೀರಿ. ಅಷ್ಟರ ಮಟ್ಟಿಗೆ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ಅವಕಾಶ ಈ ದಿವಸ ಇರುವಂಥದ್ದಾಗುತ್ತೆ. ಸ್ನೇಹಿತರು ಅಥವಾ ಬಂಧುಗಳು ಇವರ ಜೊತೆಯಲ್ಲಿ ಯಾವುದೇ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಉತ್ತಮವಾದಂತಹ ದಿವಸ. ಹಾಗಾಗಿ ಒಂದಷ್ಟು ಸಲಹೆ ಸೂಚನೆಗಳು ನಿಮಗೆ ಒಳಿತಾಗಿ ಸಿಕ್ಕಬಹುದು, ಮಾರ್ಗದರ್ಶನಗಳು ದೊರಕಬಹುದು. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನು ಮಾಡಬಹುದು. ಕೆಲ ಬದಲಾವಣೆಯಿಂದ ಶುಭ ಫಲಗಳೂ ಕೂಡ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗಾಗಿ ಯೋಚನೆ ಮಾಡಿ ದೃಢವಾದಂತಹ ನಿರ್ಧಾರವನ್ನು ಮಾಡೋದರಿಂದ ನೀವು ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಈಡೇರಿಸಿಕೊಳ್ಳಬಹುದು ಅನ್ನುವಂತಹ ಅರ್ಥ. ಹಣದ ಅನುಕೂಲವೂ ಕೂಡ ಇರುವಂಥದ್ದು. ಮನೆಯಲ್ಲಿ ನಿಮ್ಮ ವಿರುದ್ಧವಾದಂತಹ ಕೆಲವು ಮಾತುಗಳು ಬರುತ್ತೆ ಅಥವಾ ನಿಮ್ಮ ಮನಸ್ಸಿಗೆ ವಿರುದ್ಧವಾದಂತಹ ಕೆಲವು ಸಲಹೆಗಳು ಬರುತ್ತೆ. ಅದನ್ನು ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡಿ. ಅದರಿಂದ ಒಳಿತಾಗತ್ತೆ, ನಾನು ಆಲೋಚನೆ ಮಾಡಿದ್ದೇ ಬೇರೆ ಅನ್ನುವಂಥದ್ದಿದ್ದರೆ ಅದನ್ನು ಸ್ವೀಕಾರ ಮಾಡಬಹುದು. ಇಲ್ಲದೇ ಇದ್ದರೆ ಕಾರಣ ಸಹಿತವಾಗಿ ಮನೆಯವರಿಗೆ ಸಮಾಧಾನವನ್ನು ಮಾಡಿ ನೀವು ನಿರ್ಧಾರವನ್ನು ಮಾಡಬೇಕಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮ್ಮೇಸ್ತು ಗ್ರಹಾಃ ಕುರುವಂತು ಮಂಗಳಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿಯನ್ನು ಮಾಡಿಕೊಳ್ಬೇಡಿ. ಎಲ್ಲಿ ನೀವು ರಾಜಿಯನ್ನು ಮಾಡ್ಕೊಳ್ತೀರಿ ಅಲ್ಲಿ ನೀವು ನಷ್ಟಕ್ಕೆ ತಲೆಬಾಗದಾಗ ಆಗುತ್ತೆ, ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದು. ಮನೆಯವರ ಸಲಹೆ ಈ ದಿವಸ ಅನುಪಯುಕ್ತ ಅಂತ ಅನಿಸ್ಬಿಡುತ್ತೆ. ಮನೆಯವರು ಏನೇ ಸಲಹೆ ಕೊಟ್ಟರೂ ಕೂಡ ಈ ದಿವಸ ಅದು ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಅದು ಅನಿಸುವಂಥದ್ದಾಗತ್ತೆ. ಜನರಿಂದ ಸವಾಲುಗಳಿರುತ್ತೆ, ಆದರೆ ಅದನ್ನೆಲ್ಲ ಎದುರಿಸ್ತಕ್ಕಂತಹ ನಿಭಾಯಿಸ್ತಕ್ಕಂತಹ ಶಕ್ತಿ ನಿಮಗಿದೆ. ಹಾಗಾಗಿ ಅದು ಯಾವುದೂ ಕೂಡ ನಿಮಗೆ ಲೆಕ್ಕಕ್ಕೆ ಬರದೇ ಇರತಕ್ಕಂಥದ್ದು. ಸರಿಯಾದಂತಹ ಯೋಜನೆ ಇಲ್ಲದೆ ಕೆಲಸವನ್ನು ಆರಂಭ ಮಾಡ್ತೀರಿ, ಅದು ಮಾತ್ರ ಅಸಮಾಧಾನವಾಗುತ್ತೆ. ಆಯಾ ಕ್ಷಣಕ್ಕನುಗುಣವಾಗಿ ಏನು ತೀರ್ಮಾನ ಬೇಕೋ ಆ ತೀರ್ಮಾನವನ್ನು ಮಾಡಿ ಕೆಲಸಕ್ಕೆ ಮುಂದಾಗ್ತೀರಿ, ಅದು ಮನಸ್ಸಿಗೆ ಸಮಾಧಾನ ಕೊಡೋದಿಲ್ಲ. ಶ್ರಮ ಹೆಚ್ಚು, ಆದರೆ ತೃಪ್ತಿ ಅಥವಾ ಲಾಭ ಆದಾಯ ಅನ್ನುವಂಥದ್ದು ಕಡಿಮೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದು ಬೇಸರಕ್ಕೆ ಕಾರಣವೂ ಹೌದು. ಹಣದ ಲಾಭದಿಂದ ಮಾತ್ರ ಸಂತೋಷ. ದುಡ್ಡು ಒಂದು ಸಿಕ್ಕತ್ತೆ ಅನ್ನೋದು ಬಿಟ್ಟರೆ ಕೆಲಸದ ಬಗ್ಗೆ ಸಮಾಧಾನವಾಗಲಿ ಅಥವಾ ನಾನು ಮನಃಪೂರ್ವಕವಾಗಿ ಆ ಕೆಲಸವನ್ನು ಮಾಡಿ ಮುಗಿಸ್ದೆ ಎನ್ನುವಂತಹ ಒಂದು ಆತ್ಮತೃಪ್ತಿಯಾಗಲಿ ನಿಮಗೆ ಖಂಡಿತ ಈ ದಿವಸ ಸಿಕ್ಕೋದು ಕಷ್ಟ ಆಗಬಹುದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ವಿದೇಶ ಪ್ರಯಾಣ ಮಾಡಬೇಕು ಅಂತ ಅಂದುಕೊಳ್ಳುವಂಥವರು ಈ ದಿವಸ ಸಹಾಯವನ್ನು ಕೇಳಬಹುದು ಅಥವಾ ಯಾವುದಾದ್ರೂ ಸಾಲಕ್ಕೆ ಮುಂದಾಗಬಹುದು ಅನ್ನುವಂತಹ ಅರ್ಥ. ವಿದ್ಯಾರ್ಥಿಗಳಾದರೆ ನಿಮ್ಮ ಶೈಕ್ಷಣಿಕ ಸಾಲಕ್ಕೆ ಮುಂದಾಗಬಹುದು ಅನ್ನುವಂಥದ್ದು. ಹಳೆಯ ಕೆಲಸದಿಂದ ಪ್ರಶಂಸೆ ಸಿಕ್ಕುವಂಥದ್ದು. ಹಿಂದೆ ನೀವು ಮಾಡ್ತಾ ಇದ್ದಂತಹ ಕೆಲಸದಿಂದ ಅಥವಾ ಎಲ್ಲಿ ಕೆಲಸ ಮಾಡ್ತಾ ಇದ್ದಿರೋ ಆ ಸಂಸ್ಥೆಯಿಂದ ನಿಮ್ಮನ್ನು ಹೊಗಳತಕ್ಕಂತಹದ್ದು, ಗೌರವದಿಂದ ಬೀಳ್ಕೊಡ್ತಕ್ಕಂತಹ ಕೆಲಸಗಳು ನಡೀಬಹುದು ಅಂತ ಅರ್ಥ. ಮನೆಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕಾಗತ್ತೆ. ನಿಮ್ಮದೇ ಆದಂತಹ ಕೆಲವು ನಿರ್ಧಾರಗಳಲ್ಲಿ, ನಿಮ್ಮದೇ ಆದಂತಹ ಕೆಲವು ಆಲೋಚನೆಗಳಲ್ಲಿ, ನಿಮ್ಮದೇ ಆದಂತಹ ಲೋಕದಲ್ಲಿ ನೀವು ವಿಹರಿಸ್ತಾ ಇದ್ದರೆ ಮನೆಯ ಬಗ್ಗೆ ಆಲೋಚನೆ ಮಾಡುವಂಥವ್ರು ಯಾರು ಅನ್ನುವಂಥದ್ದಾಗತ್ತೆ. ನಿಮಗೆ ಬಡ್ತಿ ಸಿಕ್ಕುವಂತಹ ಸೂಚನೆಗಳು ಹೆಚ್ಚಾಗಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸದೇ ಇದ್ದರೆ ದ್ರೋಹವಾಗುತ್ತೆ. ಬೆಳ್ಳಗಿರತಕ್ಕಂಥದ್ದೆಲ್ಲ ಹಾಲು ಅಂತ ನಂಬಿದರೆ ತೊಂದರೆಯನ್ನು ಮಾಡ್ಕೊಳ್ತೀರಿ ಅಂತ ಅರ್ಥ. ಶಿಕ್ಷಣದಲ್ಲಿ ಅಥವಾ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಗಣನೀಯವಾದಂತಹ ಮುನ್ನಡೆಯನ್ನು ನೀವು ಸಾಧಿಸ್ತೀರಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ.
ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಕಠಿಣ ಪರಿಶ್ರಮ ಆದರೂ ಪರವಾಗಿಲ್ಲ ಅನ್ನುವಂತಹ ಮನಸ್ಸಿದ್ದಾಗ ಯಾವುದೇ ಕೆಲಸದಲ್ಲೂ ಕೂಡ ರಾಜಿಯನ್ನು ಮಾಡಿಕೊಳ್ಬೇಡಿ. ನಿಮ್ಮ ಮನಸ್ಸಿಗೆ ಯಾವುದು ಒಪ್ಪತ್ತೋ ಆ ರೀತಿಯಲ್ಲಿ ನೀವು ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಏಕಾಂಗಿಯಾಗಿ ಕೆಲವು ಹೋರಾಟವನ್ನು ಮಾಡಬೇಕಾಗತ್ತೆ, ಆದರೆ ತಾಳ್ಮೆ ಇರಲಿ. ತಾಳ್ಮೆಯನ್ನು ಕಳ್ಕೊಂಡು ಮಾಡಿದಂತಹ ಹೋರಾಟಕ್ಕೆ ಬೆಲೆ ಇಲ್ಲ. ತಾಳ್ಮೆಯಿಂದ ವರ್ತಿಸಿ, ನಿಮಗೆ ಬೆಲೆ ಬಂದೇ ಬರುತ್ತೆ ಎನ್ನುವಂಥದ್ದು. ಶಾಂತಿಪ್ರಿಯರಾಗಿದ್ದರೆ ಯಶಸ್ಸನ್ನು ಕಾಣಲಿಕ್ಕೆ ಬಹಳ ಸುಗಮವಾದಂತಹ ಹಾದಿ ಸಿಕ್ಕತ್ತೆ ಅಂತ ಅರ್ಥ. ನಿಮ್ಮ ವರ್ತನೆ ಬದಲಾದರೆ, ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ, ಕಠಿಣೋಕ್ತಿಗಳನ್ನು ಬಿಟ್ಟರೆ ಯಶಸ್ಸು ಅಥವಾ ಲಾಭ ನಿಮ್ಮದೇ ಅಂತ ಹೇಳಬೇಕು. ಜಯ ನಿಮ್ಮದಾಗುವಂಥದ್ದು. ಮನೆಯ ಗೊಂದಲಗಳಿಗೆ ಒಂದಷ್ಟು ತೆರೆ ಬೀಳ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿರ್ತಕ್ಕಂತಹ ಕೆಲವು ಸಮಸ್ಯೆಗಳು, ಕೆಲವು ಭಿನ್ನಾಭಿಪ್ರಾಯಗಳು, ಕಿರಿಕಿರಿ, ಇದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ಎಲ್ಲವೂ ಕೂಡ ಬಹಳ ಸುಲಭವಾಗಿ ಸಮಾಧಾನಕರವಾಗಿ ಇತ್ಯರ್ಥವಾಗ್ತಕ್ಕಂಥದ್ದಾಗತ್ತೆ. ನಕಾರಾತ್ಮಕವಾದಂತಹ ಸಲಹೆಗಳಿಂದ ಅಥವಾ ಅಂತಹ ಜನರಿಂದ ಸ್ವಲ್ಪ ದೂರ ಇರುವಂಥದ್ದು ಒಳ್ಳೆಯದು. ಯಾವುದೋ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಸಂಕಲ್ಪವನ್ನು ಮಾಡ್ತೀರಿ, ಅದರ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳ್ತಕ್ಕಂಥದ್ದು, ಹೆದರಿಕೆ ಹುಟ್ಟುವ ಹಾಗೆ, ಆತಂಕ ಉಂಟಾಗುವ ಹಾಗೆ ಮಾಡ್ತಕ್ಕಂಥದ್ದು, ಅಂತಹ ವಾತಾವರಣ ಅಥವಾ ಆ ರೀತಿ ಮಾಡುವಂತಹ ಜನರಿಂದ ನೀವು ಸ್ವಲ್ಪ ಅಂತರವನ್ನು ಕಾದುಕೊಂಡ್ರೆ ನಿಮ್ಮ ಕೆಲಸ ಸುಗಮವಾಗುತ್ತೆ ಅಂತ ಅರ್ಥ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.